ಅಂತೂ ತಿಂಗಳ ಬಳಿಕ ಮುಂಗಾರು ಕಣ್ತೆರೆದಿದೆ. ವರ್ಷಧಾರಿಯಿಂದ ನದಿಗಳಿಗೆ ಜೀವಕಳೆ ಬಂದಿದೆ. ಡ್ಯಾಂಗಳ ಒಡಲು ತುಂಬಿವೆ. ಮಲೆನಾಡಿನ ಜಿಲ್ಲೆಗಳ ಜನರಂತೂ ಮಳೆಯಿಂದ ಸಂತಸಗೊಂಡಿದ್ದಾರೆ. ತುಂಗೆ ತುಂಬಿ ತುಳುಕುತ್ತಿದೆ. ಹೇಮಾವತಿ ಒಡಲು ಉಕ್ಕುತ್ತಿದೆ. ಸ್ವರ್ಣ ನದಿಗೂ ಜೀವಕಳೆ ಬಂದಿದೆ. ತಿಂಗಳ ನಂತರ ಚುರುಕಾಗಿರುವ ಮುಂಗಾರು ಮಲೆನಾಡಿನ ಭಾಗದ ಜನರಲ್ಲಿ ನಗು ಅರಳಿಸಿದೆ. ತುಂಗಾ ಡ್ಯಾಂ ಭರ್ತಿ, 11 ಗೇಟ್ನಿಂದ ನೀರು ಹೊರಕ್ಕೆ. ಒಂದಲ್ಲ ಎರಡಲ್ಲ 11 ಗೇಟ್ಗಳನ್ನ ತೆರೆಯಲಾಗಿದೆ. ಹಾಲಿನ ರೂಪದಲ್ಲಿ ತುಂಗೆ ಧುಮ್ಮಿಕ್ಕುತ್ತಿದ್ದಾಳೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನಿರಂತರ ಮಳೆ ಸುರಿಯುತ್ತಿದ್ದು ಗಾಜನೂರು ಬಳಿಯ ತುಂಗಾ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನ 11 ಗೇಟ್ಗಳನ್ನ ಓಪನ್ ಮಾಡಿದ್ದು 18,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ನಾವು ಶಿವಮೊಗ್ಗದ ತಾಲೂಕಿನ ಗಾಜನೂರು ಡ್ಯಾಮಲ್ಲಿದ್ದೇವೆ. ಈ ಗಾಜನೂರು ತುಂಗಾ ಡ್ಯಾಮ್ ಇದು. ತುಂಗಾ ಡ್ಯಾಮ್ ನೋಡ್ಬೋದು. ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅಂದರೆ ರಾಜ್ಯದಲ್ಲಿ ಏನು ಮುಂಗಾರು ಮಳೆ ಆರಂಭ ಆದ ಮೇಲೆ ಮೊದಲ ಡ್ಯಾಮ್ ಭರ್ತಿಯಾಗುವುದೇ ಗಾಜನೂರು ಡ್ಯಾಮು, ಗಾಜನೂರಿನ ತುಂಗಾ ಡ್ಯಾಮು. ಹಾಗೆ ತುಂಗಾ ಡ್ಯಾಮ್ ಈಗಾಗಲೇ ಭರ್ತಿಯಾಗಿದೆ. ಭರ್ತಿಯಾಗಿ 11 ಗೇಟ್ಗಳನ್ನ ತೆರೆಯಲಾಗಿದೆ. ಹಾಸನದ ಹೇಮಾವತಿ ನದಿಗೆ ಬಂತು ಜೀವಕಳೆ. ವಾರದ ಹಿಂದಷ್ಟೇ ಬರಿದಾಗಿದ್ದ ಹೇಮಾವತಿ ನದಿಯೊಡಲಿಗೆ ಮುಂಗಾರು ಮಳೆ ಜೀವ ತುಂಬಿದೆ. 5 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಸಕಲೇಶಪುರ ಬಳಿ ಹರಿಯುತ್ತಿರುವ ಹೇಮಾವತಿ ನದಿ ತುಂಬಿ ತುಳುಕುತ್ತಿದೆ. ಹೇಮಾವತಿ ಜಲಾಶಯಕ್ಕೆ 6,294 ಕ್ಯೂಸೆಕ್ ಒಳಹರಿವು ಬರ್ತಿದೆ. ಹೇಮಾವತಿ ನದಿ ಈ ವರ್ಷದ ಬೇಸಿಗೆಯಲ್ಲಿ ಕಂಪ್ಲೀಟ್ ಆಗಿ ಬರಿದಾಗ ಹೋಗಿತ್ತು. ಬತ್ತಿ ಹೋಗಿದ್ದಂಥ ನದಿಗೆ ಈಗ ಜೀವಕಳೆ ಬಂದಿದೆ. ಕಳೆದ ವರ್ಷ ಇದೇ ದಿನ ಕಂಪ್ಲೀಟ್ ಆಗಿ ಆ ದೇವಾಲಯದವರೆಗೂ ಕೂಡ ನೀರು ತುಂಬಿ ಹರಿತಾ ಇತ್ತು. ಆದರೆ ಈ ವರ್ಷ ಈಗಷ್ಟೇ ಮಳೆ ಆರಂಭ ಆಗಿದೆ. ಸೊ ಮಳೆ ಆರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಹೇಮಾವತಿ ನದಿಗೆ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಮಳೆಯಾರಂಭ ಆಗ್ತಿದ್ದಂತೆ ಹಾಸನದ ಶಿರಾಡಿ ಘಾಟ್ನಲ್ಲಿ ಭೂಕುಸಿತದ ಆತಂಕ ಮನೆ ಮಾಡುತ್ತೆ. ಆದರೆ ಈ ಸಲ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗೇಬ್ರಿಯಲ್ ವಾಲ್ ನಿರ್ಮಿಸಲಾಗಿದೆ. ರಸ್ತೆಗೆ ಮಣ್ಣು ಕುಸಿದ್ರೂ ಮತ್ತೊಂದು ಪಥದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕೆಲವೊಂದು ಕಡೆ ಮಣ್ಣು ರಸ್ತೆ ಕುಸಿತಕ್ಕಂಥ ಆತಂಕ ಆಗಿದೆ ನಾವು ನೋಡ್ತಾ ಇದ್ದೀವಿ. ಒಂದು ಭಾಗದಲ್ಲಿ ವಾಹನ ಸಂಚಾರ ಆಗ್ತಾ ಇದೆ, ಮತ್ತೊಂದು ಪಥದಲ್ಲಿ ಇನ್ನೂ ಕೂಡ ವಾಹನ ಸಂಚಾರ ಆಗ್ತಾ ಇಲ್ಲ. ಈ ಒಂದು ಗೇಬ್ರಿಯನ್ ವಾಲನ್ನು ಅಂದರೆ ಕಲ್ಲುಗಳನ್ನು ಜೋಡಿಸಿ ಅದನ್ನು ಅಂದರೆ ಕಬ್ಬಿಣದ ಸರಳುಗಳ ಒಳಗೆ ಕಲ್ಲುಗಳನ್ನು ಜೋಡಿಸಿ ಆ ಮಣ್ಣು ಕುಸಿದು ಬರದಾಗಿ ತಡೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಇಂಥ ಸಾಕಷ್ಟು ಕಡೆ ಗೇಬ್ರಿಯನ್ ವಾಲನ್ನು ಮಾಡಲಾಗಿದೆ. ಬಜೆಟ್ ಡ್ಯಾಂ ಭರ್ತಿ, ಉಡುಪಿ ಜನರು ನಿಟ್ಟುಸಿರು. ಪಶ್ಚಿಮ ಘಟ್ಟದ ನಿರಂತರ ಮಳೆಗೆ ಸ್ವರ್ಣ ನದಿ ತುಂಬಿದೆ. ಇದರಿಂದಾಗಿ ಉಡುಪಿ ಜನರಿಗೆ ಎದುರಾಗಿದ್ದ ಜಲಾತಂಕ ದೂರವಾಗಿದೆ. ಹಿರಿಯಡ್ಕದ ಬಳಿ ಇರುವ ಬಜೆ ಡ್ಯಾಂ ಭರ್ತಿಯಾಗಿದ್ದು ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ತಿಂಗಳು ತಡವಾಗಿ ಬಂದರೂ ಮುಂಗಾರಿನ ಅಬ್ಬರ ಜೋರಾಗಿದೆ. ವರ್ಷಧಾರೆಗೆ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಹರ್ಷ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.